State whether the following are true or false. The value of cos theta increases as theta increases. ಏನಿದೆ ಉತ್ತರ ಇದರದು ಹೇಳಿ ನೋಡೋಣ. ತಪ್ಪ ಸರಿನಾ? ತಪ್ಪಲ್ವಾ? So we know that cos of 0 is 1, cos of 90 is 0. And so the conclusion is thus cos theta decreases as theta decreases. Hence it's false. Hence the statement is false. ಅಲ್ವಾ? ಅಷ್ಟೇ, ಇನ್ನೇನಿಲ್ಲ. ಏನೇ ಒಂದು ತಪ್ಪು ಅಂತ ಹೇಳಬೇಕು ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಡಿ ಆಗೋಗುತ್ತೆ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಫಾರ್ ಆಲ್ ವ್ಯಾಲ್ಯೂ ಆಫ್ ಥೀಟಾ. ಇದು ಕೂಡ ಅಷ್ಟೇ ತಪ್ಪಿದು, ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ ಬರೀತೀನಿ. ಫಾರ್ ಥೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ, sin 30 being equal to cos 30. So sin 30 ಎಷ್ಟು ಹುಡುಗರ? half. Cos 30 root 3 by 2. This is a false statement. It is a false statement. Hence, given statement is not true. Equation is not true. Given statement is not true. Is not true. Fifth question. Cot A is not defined at A is equal to 0. So cot of A for A is equal to 0 degree. So cot of 0, which is nothing but 1 by tan 0. 1 by tan 0 is 0. 1 by 0 is not defined. So hence true. Thus the statement is true. ಅಲ್ವಾ? ಇದು cos 0 1 by 0 ಬರ್ತಿದೆ. 1 by 0 is not defined. 1 by 0 is said to be infinity. ಸರಿನಾ? ಸೊ ಇದು ಅದನ್ನೇ ಕೇಳ್ತಾ ಇರೋದು. ಇಟ್ಸ್ ನಾಟ್ ಡಿಫೈನ್ಡ್ ಅಂತ ಹೇಳಿದ್ರೆ ಇಸ್ ಇಟ್ ಇನ್ಫಿನಿಟಿ ಅಂತ ಕೇಳ್ತಾ ಇದ್ದಾರೆ. ಇಸ್ ಈಕ್ವಲ್ ಟು ಇನ್ಫಿನಿಟಿನಾ? ಹೌದು. ಸರಿನಾ? ಇದು ಪರ್ಟಿಕ್ಯುಲರ್ ವ್ಯಾಲ್ಯೂ ಕೇಳಿದಿರಲ್ಲ, ಹಾಗಾಗಿ ನಾವು ನೋಡ್ಸ್ಬೋದು. ಈ ಥರ ಜನರಲ್ ಆಗಿ ಕೇಳಿದಿರೆ ಅವಾಗ ನೀವು ವೇರಿಯೇಬಲ್ಸ್ ಉಪಯೋಗಿಸ್ಕೊಂಡು ಪ್ರೂವ್ ಮಾಡಬೇಕು. ಇದು ಪರ್ಟಿಕ್ಯುಲರ್ ವ್ಯಾಲ್ಯೂ ಕೇಳಿದರೆ ಸೊ ಈ ರೀತಿಯಲ್ಲಿ ಬರೆಯೋದೇ ತಪ್ಪಲ್ಲ. ಸರಿನಾ? ಸೊ ಪಾಸ್ ಮಾಡಿಕೊಂಡು ಉತ್ತರ ನೋಡ್ಕೊಳ್ಳಿ.